ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ 35 ಲವ್ ಸ್ಟೋರಿ ಮೂವಿನ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ವಿಡಿಯೋ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಫುಲ್ ವಿಡಿಯೋ ನೋಡಿ. ನಂಬರ್ 35 ನಾವು ನೋಡ್ತೀವಿ, ಈ ಸ್ಕ್ರೀನ್ ಮೇಲೆ ಇರುವ ಹುಡುಗ ಹುಡುಗಿ ಒಂದು ಕಪಲನ್ನು ದೂರ ಮಾಡೋ ಪ್ರಯತ್ನ ಮಾಡ್ತಾರೆ. ದೂರ ಮಾಡ್ತಾನೆ ಇವರ ಮನಸ್ಸಲ್ಲಿ ಕೂಡ ಪ್ರೀತಿ ಮೂಡ್ತದೆ. ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿನ ನೋಡಲೇಬೇಕು. ತುಂಬಾ ಸಖತ್ತಾಗಿರೋ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು. ನಂಬರ್ 34 ದಿಯಾ. ಈ ಒಂದು ಮೂವಿ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಿದೆ ಇದರ ಸ್ಟೋರಿ ಮೂಲಕ. ಆ್ಯಂಡ್ ಈ ಮೂವಿ ರಿಯಲಿ ತುಂಬ ಚೆನ್ನಾಗಿದೆ. ನೀವು ಒಳ್ಳೆ ಸ್ಟೋರಿಯಲ್ಲಿ ನೀವು ಮೂವಿ ಮಾಡಿದರೆ ಖಂಡಿತ ಅದು ಹಿಟ್ ಆಗುತ್ತೆ ಅಂತ ಹೇಳಿಕೆ ಈ ಮೂವಿ ಬೆಸ್ಟ್ ಎಕ್ಸಾಂಪಲ್. ಆ್ಯಂಡ್ ನಾವು ನೋಡ್ತೀವಿ, ಒಂದು ಹುಡುಗ ಹುಡುಗಿನ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ, ಆದರೆ ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ. ಆ್ಯಂಡ್ ಕೊನೆಗೆ ಈ ಒಂದು ಮೂವಿಯಲ್ಲಿ ಒಂದು ಎಂಡ್ ಉಂಟು ನೋಡಿ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂದರೆ ನಾನು ಈಗಲೂ ಕೂಡ ಮರ್ತಿಲ್ಲ ಎಂಡನ್ನು. ಆ್ಯಂಡ್ ನೀವೊಮ್ಮೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನಂಬರ್ 33 ಇಟ್ಟ ಮೂವಿ 99. ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಈ ಒಂದು ಮೂವಿಯಲ್ಲಿ ಕಾಲೇಜಿದ್ದು ಲವ್ ಸ್ಟೋರಿ ಸೀನ್ ಇಟ್ಟಿದ್ದಾರೆ ನೋಡಿ, ಅದು ತುಂಬ ಜಾಸ್ತಿ ನಿಮ್ಮನ್ನು ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ನೀವು ತುಂಬ ಜಾಸ್ತಿ ಅಳ್ತೀರ ಈ ಮೂವಿ ಎಂಡ್ ಆದಮೇಲೆ. 32 ಧರ್ಮ. ಈ ಮೂವಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ನಾನು ಅಂದರೆ ರೀಸೆಂಟಾಗಿ ಈ ಮೂವಿಯನ್ನು ನೋಡಿದ್ದು. ಆ್ಯಂಡ್ ತುಂಬ ಒಳ್ಳೆ ಲವ್ ಸ್ಟೋರಿ ಇಟ್ಟಿದ್ದಾರೆ. ಒಬ್ಬಳು ಹುಡುಗಿ ಒಬ್ಬ ಹುಡುಗನ ಸರಿ ಮಾಡೋದು. ಅವನು ತುಂಬ ದೊಡ್ಡ ರೌಡಿ ಆಗಲಿಕ್ಕಿದ್ದ, ಆ್ಯಂಡ್ ಅವನನ್ನು ರೈಟರ್ ಮಾಡ್ತಾಳೆ ಈ ಹುಡುಗಿ. ನೋಡಿ ಒಮ್ಮೆ. 31 ಮೌರ್ಯ. ನನಗೆ ಪರ್ಸ್ನಲಿ ಈ ಮೂವಿ ಯಾಕೆ ಇಷ್ಟ ಅಂದರೆ, ಈ ಮೂವಿಯಲ್ಲಿ ಲವ್ ಸ್ಟೋರಿ ಕೂಡ ತುಂಬ ಒಳ್ಳೆಯಿಟ್ಟಿದ್ದಾರೆ. ಹಾಗೆ ಫಾದರ್ ರಿಲೇಷನ್ಶಿಪ್ ಏನು ಶುರುವಾಗುತ್ತೆ ಆವಾಗ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಫೇಜಿಗೆ ಹೋಗುತ್ತೆ. ಆ್ಯಂಡ್ ಅದು ನೋಡಲಿಕ್ಕೆ ತುಂಬ ಜಾಸ್ತಿ ಇಂಟ್ರೆಸ್ಟ್ ಅನ್ನಿಸ್ತದೆ. ಆ್ಯಂಡ್ ನನಗೆ ಪರ್ಸ್ನಲಿ ಮೂವಿ ಇಷ್ಟ. ನಂಬರ್ 30 ಬಹದ್ದೂರ್. ರಾಧಿಕಾ ಪಂಡಿತ್ ಅವ್ರ ಜೊತೆ ಇವರ ಒಂದು ಜೋಡಿ ಉಂಟು ನೋಡಿ, ಅದ್ದೂರಿ ಮೂಲಕ ಫೇಮಸ್ ಆಗಿತ್ತು. ಆ್ಯಂಡ್ ಬಹದ್ದೂರಲ್ಲಿ ಕೂಡ ಇವರ ಜೋಡಿ ತುಂಬ ಜಾಸ್ತಿ ಹಿಟ್ ಆಗುತ್ತೆ. ಆ್ಯಂಡ್ ಈ ಮೂವಿ ಕೂಡ ತುಂಬಾ ಸಖತ್ತಿದೆ. ಒಮ್ಮೆ ನೋಡಿ, ಒಂದು ತುಂಬಾ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ನಂಬರ್ 29 ವಾಲಿ. ಮಕ್ಕಿ ಮೂವಿ ನೋಡಿ, ಅವರ ಕ್ಯಾರೆಕ್ಟರ್ ನೋಡಿ ನನಗೆ ತುಂಬ ಜಾಸ್ತಿ ಹೆದರಿಕೆ ಆಗಿತ್ತು. ಆ್ಯಂಡ್ ಈ ಮೂವಿಯಲ್ಲಿ ಕೂಡ ನನಗೆ ಹೆದರಿಸಿದೆ ಈ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂದರೆ, ಅವ್ರಿಗೆ ಬಾಯಿ ಬರಲ್ಲ, ಕಿವಿ ಕೇಳಲ್ಲ, ಆದರೆ ಅವ್ರು ಎಷ್ಟು ಶಾರ್ಪ್ ಇರ್ತಾರೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ತಮ್ಮನ ಹೆಂಡತಿಗೆ ಕಣ್ಣು ಹಾಕೋದು ಕ್ರೇಜಿ ಇತ್ತು ಈ ಮೂವಿ. ಒಂದು ರೀತಿ ಅವರು ತುಂಬ ಜಾಸ್ತಿ ಅಬ್ಸೆಸ್ ಆಗಿರ್ತಾರೆ ತಮ್ಮನ ಹೆಂಡತಿಗೆ. ಆದರೆ ಈ ಮೂವಿಯ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ, ಒಮ್ಮೆ ನೋಡ್ಬೋದು ನೀವು. 28 ಇಟ್ಟಿದ್ದೀನಿ ಲವ್ ಮಾಕ್ಟೇಲ್. ಐ ನೋ ಇದೊಂದು ಟ್ರಾಜಿಕ್ ಲವ್ ಸ್ಟೋರಿ ಮೂವಿ ಅಂತ, ಬಟ್ ಗೈಸ್ ಈ ಮೂವಿಯ ಒಂದು ಲವ್ ಸ್ಟೋರಿ ಏನು ಶುರುವಾಗುತ್ತೆ, ನಮ್ಮ ನಿಧಿ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಇದು, ಅದು ತುಂಬ ಜಾಸ್ತಿ ಕ್ಯೂಟ್ ಇದೆ, ಒಮ್ಮೆ ನೋಡಿ. 27 ರೈಡರ್. ನಿಖಿಲ್ ಅವರ ಮೂವಿ. ಈ ಮೂವಿಯಲ್ಲಿ ಸ್ಟೋರಿ ಏನಿದೆ ಅದು ತುಂಬ ಜಾಸ್ತಿ ಡಿಫ್ರೆಂಟ್ ಇದೆ. ಆ್ಯಂಡ್ ಅದು ನಿಮಗೆ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಮೂವಿ ಇಷ್ಟ ಆಯಿತು. ನಿಖಿಲ್ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ. 26 ಇರ್ತಿದ್ದೀನಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ. ಐ ನೋ ಈ ಮೂವಿಯಲ್ಲಿ ಒಂದು ಲವ್ ಸ್ಟೋರಿಯನ್ನು ತೋರಿಸಿದರೆ ಅದು ಸ್ವಲ್ಪ ಟಾಕ್ಸಿಕ್ ಫೇಸ್ಗೆ ಹೋಗ್ತದಂತ. ಬಟ್ ಗೈಸ್ ಈ ಮೂವಿಯ ಒಂದು ಲವ್ ಸ್ಟೋರಿ ಶುರುವಾಗೋ ಸೀನ್ ಉಂಟು ನೋಡಿ, ಅದು ತುಂಬ ಜಾಸ್ತಿ ಕ್ರೇಜಿ ಇದೆ. ಆ್ಯಂಡ್ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಲಿಕ್ಕಿದೆ ನಿಮಗೆ. ಅದಕ್ಕೆ ಈ ಮೂವಿ ಈ ಲಿಸ್ಟಲ್ಲಿರೋದು. 25 ಯಾರಿಣಿ ಅಭಿಮಾನಿ. ಈ ಮೂವಿಯಲ್ಲಿ ಯಾವ ರೀತಿ ಸ್ಟೋರಿ ನೋಡ್ತೀವಂದರೆ, ಒಬ್ಬಳು ಹುಡುಗಿ, ನಾರ್ಮಲ್ ಹುಡುಗಿ, ಅವಳು ಒಬ್ಬ ರೈಟರನ್ನು ಇಷ್ಟಪಡೋದು. ಅವನು ತುಂಬ ಜಾಸ್ತಿ ಫೇಮಸ್ ಇರ್ತಾನೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು. ಸಖತ್ತಿದೆ ಗೈಸ್. 24 ಚಂದು. ಈ ಮೂವಿ ನನಗೆ ಇಷ್ಟ ಆಯಿತು. ಇಬ್ಬರ ಮಧ್ಯದಲ್ಲಿ ಪ್ರೀತಿ ಇದೆ, ಆದರೆ ಹುಡುಗನ ಒಂದು ತಪ್ಪು ಎಲ್ಲ ಕೂಡ ಹಾಳು ಮಾಡಿಬಿಡ್ತದೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು. ಗೊತ್ತಾಗಬೇಕಾದ್ರೆ ನೋಡಲೇಬೇಕು ಗೈಸ್. 23 ಸಂತು ಸ್ಟ್ರೇಟ್ ಫಾರ್ವರ್ಡ್. ಸಖತ್ತಾಗಿರೋ ಮೂವಿ ಗೈಸ್, ನೀವು ನೋಡಿ. ರಾಧಿಕಾ ಮತ್ತು ಯಶ್ ಅವರ ಎಂಗೇಜ್ಮೆಂಟ್ ಆದ ನಂತರ ಬಂದ ಮೂವಿ ಇದು. ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿದ್ರು ಈ ಮೂವಿಗೆ. ಆ್ಯಂಡ್ ತುಂಬ ಒಳ್ಳೆ ಹಿಟ್ಟು ಕೂಡ ಆಗಿದೆ ಈ ಮೂವಿ. 22 ಮೊಗ್ಗಿನ ಮನಸ್ಸು. ಈ ಮೂವಿ ಇವರ ಫಸ್ಟ್ ಮೂವಿ ಆಗಿತ್ತು, ರಾಧಿಕಾ ಅವ್ರದ್ದು ಮತ್ತು ಯಶ್ ಅವ್ರದ್ದು. ಆ್ಯಂಡ್ ಈ ಮೂವಿಯ ಸ್ಟೋರಿ ತುಂಬ ಜಾಸ್ತಿ ಚೆಂದ ಇದೆ. ಈ ಮೂವಿಗೆ ರಾಧಿಕಾ ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ, ಫಿಲ್ಮ್ ಫೇರ್ ಅವಾರ್ಡ್ ಸಿಕ್ಕಿದೆ. ಒಟ್ಟರಾಶಿ ಹೇಳೋದಾದರೆ ಈ ಮೂವಿ ಅವರ ಕರಿಯರನ್ನು ಬೂಸ್ಟ್ ಮಾಡಿದೆ. ಶುಭ ಅವರು ಕೂಡ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಬಟ್ ರಾಧಿಕಾ ಅವರ ಕರಿಯರ್ ಎಷ್ಟು ಒಳ್ಳೆಯದಾಗಿ ಹೋಗುತ್ತೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಟಾಪ್ ಆ್ಯಕ್ಟ್ರೆಸ್ ಆಗ್ತಾರೆ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಈ ಮೂವಿ ನಂತರ 21 ಯುವರಾಜ. ಈ ಮೂವಿಯಲ್ಲಿ ಹೀರೋನ ಕ್ಯಾರೆಕ್ಟರ್ ತುಂಬ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಸೊ ಹಾಗಾಗಿ ಈ ಮೂವಿ ನೋಡಲಿಕ್ಕೂ ಇಂಟ್ರೆಸ್ಟ್ ಆಗುತ್ತೆ. ನನಗೆ ತುಂಬ ಜಾಸ್ತಿ ಇಷ್ಟ ಆಗಿದೆ ಮೂವಿ. ಆ್ಯಂಡ್ ಮೇಯ್ನ್ಲಿ ಈ ಒಂದು ಮೂವಿಯಲ್ಲಿ ಈ ಒಂದು ಆ್ಯಕ್ಟ್ರೆಸ್ ಇದ್ದಾರೆ ನೋಡಿ, ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರು ಹೀರೋನ ಇಷ್ಟಪಡೋದು. ಆ್ಯಂಡ್ ಹೀರೋನ ಇಷ್ಟಪಟ್ಟಾದ್ಮೇಲೆ ಹೀರೋಗೆ ಅವರ ಮೇಲೆ ಪ್ರೀತಿ ಇರೋದಿಲ್ಲ. ಏನಾಗುತ್ತೆ ತಿಳ್ಕೊಳ್ಳಿಕ್ಕೆ ಈ ಮೂವಿ ನೋಡಬೇಕು. ನಂಬರ್ 20 ಇರ್ತಿದ್ದೀನಿ ಅಭಿ. ಇದು ರಮ್ಯವರ ಫಸ್ಟ್ ಮೂವಿ ಅಂತ ಗೊತ್ತೇ ಆಗಲ್ಲ, ಯಾಕಂದರೆ ಈ ಮೂವಿಯಲ್ಲಿ ಅವರ ನ್ಯಾಚುರಲ್ ಆ್ಯಕ್ಟಿಂಗ್ ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗಲಿಕ್ಕಿದೆ. ಈ ಮೂವಿ ತುಂಬಾ ಸಖತ್ತಿದೆ ಗೈಸ್, ನೀವು ತುಂಬ ಜಾಸ್ತಿ ಇಷ್ಟಪಡಲಿಕ್ಕಿದ್ದೀರಾ. ಸ್ಟೋರಿ ಯಾವ ರೀತಿ ಬರ್ತದೆ ಅಂದರೆ, ಒಬ್ಬಳು ಹುಡುಗಿ ಇರ್ತಾಳೆ, ಅವಳು ಮುಸ್ಲಿಂ ಹುಡುಗಿ ಆಗಿರ್ತಾಳೆ. ಸ್ಟಾರ್ಟಿಂಗ್ ಅವರ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಆಗುತ್ತೆ, ಆಮೇಲೆ ಪ್ರೀತಿ ಮೂಡ್ತದೆ.
ಆ್ಯಂಡ್ ಒಬ್ರನ್ನೊಬ್ಬರು ಪ್ರಪೋಸ್ ಮಾಡಬೇಕು ಅಂತ ಇದ್ದಾಗ ಅಲ್ಲಿಗೆ ಅವಳ ಮನೆಯವ್ರು ಬರ್ತಾರೆ, ಅವಳನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಎಂತಾಗುತ್ತೆ ತಿಳ್ಕೊಳ್ಳಿಕ್ಕೆ ಈ ಮೂವಿ ನೋಡಿ. ನಂಬರ್ 19 ಇನ್ಸ್ಪೆಕ್ಟರ್ ವಿಕ್ರಮ್. ಐ ಲವ್ ದಿಸ್ ಮೂವಿ. ಈ ಮೂವಿಯಲ್ಲಿ ಸ್ವಲ್ಪ ಸಸ್ಪೆನ್ಸ್ ಆ್ಯಂಡ್ ಆ್ಯಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಲವ್ ಸ್ಟೋರಿ ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ. ಆದರೂ ಕೂಡ ಈ ಮೂವಿಯಲ್ಲಿ ತೋರಿಸುವಷ್ಟು ಏನು ಲವ್ ಸ್ಟೋರಿ ಇದೆ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ, ಒಮ್ಮೆ ನೋಡಿ. ನಂಬರ್ 18 ಜಯಮ್ಮನ ಮಗ. ಐ ಲವ್ ದಿಸ್ ಮೂವಿ. ಸ್ಟಾರ್ಟಿಂಗ್ ಹೀರೋಗೆ ತುಂಬ ಜಾಸ್ತಿ ಅವಮಾನ ಮಾಡ್ತಾರೆ. ಆಮೇಲೆ ಹೀರೋಯಿನಿಗೆ ಅವರ ಮೇಲೆ ಪ್ರೀತಿ ಮೂಡ್ತದೆ, ಅವರನ್ನು ಅರ್ಥ ಮಾಡ್ಕೋತಾರೆ. ಆಮೇಲೆ ಇವರದೊಂದು ಸೀನ್ ಇದೆಯಲ್ಲ ತುಂಬ ಜಾಸ್ತಿ ಚೆಂದ ಇದೆ. ಲೈಕ್ ನಮ್ಮ ಹೀರೋ ಯಾವ ರೀತಿ ಕ್ಯಾರೆಕ್ಟರ್ ತೋರಿಸಿದ್ದಾರೆ ಅಂದರೆ, ಅವನು ಕಾಮಿಡಿ ಮಾಡ್ತಾ ಇರ್ತಾನೆ, ಆದರೆ ಸೀರಿಯಸ್ ಟೈಮಲ್ಲಿ ಸೀರಿಯಸ್ ಆಗ್ತಾನೆ. ಅದು ತುಂಬ ಜಾಸ್ತಿ ಖುಷಿ ಕೊಡ್ತು ನನಗೆ. ನಂಬರ್ 16 ಗುರು ಶಿಷ್ಯರು. ಈ ಎರಡು ಮೂವಿ ಇದೆ ನೋಡಿ, ಗುರು ಶಿಷ್ಯರು ಓಲ್ಡ್ ವರ್ಷನ್ ಮತ್ತು ನ್ಯೂ ವರ್ಷನ್. ಈ ಎರಡೂ ಕೂಡ ಐಕಾನಿಕ್ ಮೂವಿ. ಒಮ್ಮೆ ನೋಡಿ, ನಿಮಗೆ ಖಂಡಿತ ಎರಡು ಮೂವಿ ಕೂಡ ಇಷ್ಟ ಆಗಲಿಕ್ಕಿದೆ. ಎರಡು ಮೂವಿಯ ಲವ್ ಸ್ಟೋರಿ ಕೂಡ ತುಂಬ ಜಾಸ್ತಿ ಡಿಫ್ರೆಂಟ್ ಇದೆ. ಖಂಡಿತ ನಿಮ್ಮನ್ನು ಇಂಪ್ರೆಸ್ ಮಾಡಲಿಕ್ಕಿದೆ ಈ ಮೂವಿ. 15 ನಂಬರಲ್ಲಿ ಇಟ್ಟಿದ್ದೀನಿ ಮಾಣಿಕ್ಯ. ಐ ನೋ ಇದೊಂದು ಆ್ಯಕ್ಷನ್ ಮೂವಿ ಅಂತ, ಬಟ್ ಈ ಮೂವಿಯ ಒಂದು ಲವ್ ಸ್ಟೋರಿ ಪಾರ್ಟ್ ಏನಿದೆ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಆ್ಯಂಡ್ ತುಂಬ ಜಾಸ್ತಿ ಕ್ಯೂಟ್ ಇದೆ. ನನಗೆ ಸ್ವಲ್ಪ ಕಡಿಮೆ ತೋರಿಸಿದ್ರು ಅಂತ ಅನ್ನಿಸ್ತು, ಬಟ್ ಏನು ಮಾಡೋಕ್ಕಾಗುತ್ತೆ, ಇದೊಂದು ರೀಮೇಕ್ ಮೂವಿ. ಒರಿಜಿನಲ್ ಮೂವಿಯಲ್ಲಿ ಕೂಡ ಅಷ್ಟೇ ಇಟ್ಟಿದ್ದಾರೆ ಸ್ಟೋರಿ. ನಂಬರ್ 14 ಸೀತಾರಾಮ ಕಲ್ಯಾಣ. ಐ ಲವ್ ದಿಸ್ ಮೂವಿ. ಯಾಕಂದರೆ ಈ ಮೂವಿಯ ಸ್ಟೋರಿ ಅಷ್ಟು ಚೆಂದ ಇದೆ. ಈ ಮೂವಿಯಲ್ಲಿ ನಿಖಿಲ್ ಅವರ ಆ್ಯಕ್ಟಿಂಗ್ ಎಷ್ಟು ಕ್ರೇಜ್ ಇತ್ತು ಅಂದರೆ, ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು ನನ್ನ ಫೇವ್ರೇಟ್ ಆ್ಯಕ್ಟರ್ ನಿಖಿಲ್ ಕುಮಾರಸ್ವಾಮಿ. ಯಾಕಂದರೆ ಅವಳಿಗೆ ರಾಜಾರಾಣಿ ಸಾಂಗ್ ಏನಿದೆ, ನನ್ನ ರಾಜ ನಾನು, ಅದು ತುಂಬ ಜಾಸ್ತಿ ಇಷ್ಟ ಆಗಿತ್ತು. ಎನಿವೇಸ್ ಈ ಮೂವಿಯ ಸ್ಟೋರಿ ಬಂದುಬಿಟ್ಟು, ಒಬ್ಬಳು ಹುಡುಗಿ ಇರ್ತಾಳೆ, ಅವಳನ್ನು ಒಂದು ಕ್ಯಾರೆಕ್ಟರ್ ಅಂದರೆ ನಮ್ಮ ನಿಖಿಲ್ ಅವರ ಕ್ಯಾರೆಕ್ಟರ್ ಇಷ್ಟಪಡಲಿಕ್ಕೆ ಶುರು ಮಾಡಿತು. ರಚಿತಾ ಅವ್ರು ಕೂಡ ಇಷ್ಟಪಡ್ತಾರೆ, ಆದರೆ ತಂದೆಗೋಸ್ಕರ ಆ ಪ್ರೀತಿನ ಅಲ್ಲೇ ಮುಚ್ಚಾಕ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು, ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ನಿಖಿಲ್ ಅವ್ರದ್ದು ಆ್ಯಕ್ಟಿಂಗ್ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿದೆ. ನನಗೆ ಜಾಗ್ವಾರ್ ಮೂವಿಯಲ್ಲಿ ಇವರ ಆ್ಯಕ್ಟಿಂಗ್ ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಈ ಮೂವಿಯಲ್ಲಿ ಇವರ ಒಂದು ಆ್ಯಕ್ಟಿಂಗ್ ತುಂಬ ಜಾಸ್ತಿ ಹೈಲೈಟ್ ಆಗುತ್ತೆ. ಕೊನೆಗೆ ಅದೇ ಈ ಒಂದು ಮೂವಿಯ ಜೀವ ಆಗುತ್ತೆ ಗೈಸ್. ಸೀರಿಯಸ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಮೂವಿ. ನನ್ನ ಪ್ರಕಾರ ನಿಖಿಲ್ ಅವರ ಮೂವಿ ಕರಿಯರ್ ತುಂಬ ಒಳ್ಳೆಯದಾಗಿ ಹೋಗಿತ್ತು ಈ ಮೂವಿ ನಂತರ, ಬಟ್ ಅವರು ಅಷ್ಟು ಒಳ್ಳೆ ಸ್ಕ್ರಿಪ್ಟನ್ನು ಸೆಲೆಕ್ಟೇ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಅವರ ಪೊಲಿಟಿಕಲ್ ಲೈಫಲ್ಲಿ ಬ್ಯುಸಿ ಆದರೂ ಕೂಡ ಸ್ವಲ್ಪ ಟೈಮ್ ಇಟ್ಕೊಂಡು ಸ್ವಲ್ಪ ಮೂವಿ ಮಾಡಿದರೆ, ಒಳ್ಳೆ ಸ್ಟೋರಿ ಇಟ್ಕೊಂಡು, ಒಳ್ಳೆ ಡೈರೆಕ್ಷನ್ ಟೀಮ್ ಇಟ್ಕೊಂಡು, ಗ್ಯಾರಂಟಿ ಹೇಳ್ತೀನಿ ಅವರು ಟಾಪಲ್ಲಿ ಇಡ್ತಿದ್ರು ಈಗ ಕನ್ನಡ ಇಂಡಸ್ಟ್ರಿ ಆ್ಯಕ್ಟರ್ಸಲ್ಲಿ. ನಂಬರ್ 13 ಲಾಲಿ ಹಾಡು. ತುಂಬ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಗೈಸ್. ಸ್ಟಾರ್ಟಿಂಗ್ ನಾವು ದರ್ಶನ್ ಅವರ ಕ್ಯಾರೆಕ್ಟರ್ ನೋಡ್ತೀವಿ. ಅವರು ಸಿಂಗಲ್ ಆಗಿರ್ತಾರೆ, ಮತ್ತೆ ಏನಾಗುತ್ತೆ ಅಂದರೆ ಅವರು ತುಂಬ ಜಾಸ್ತಿ ಡಿಪ್ರೆಸ್ ಆಗಿರ್ತಾರೆ. ಅವರು ಒಂದು ಹುಡುಗಿಯಿಂದ ಮೋಸ ಹೋಗಿರ್ತಾರೆ. ಆಮೇಲೆ ಎರಡನೇ ಹುಡುಗಿ ಬರ್ತಾಳೆ ಅವರ ಜೀವನ ಬದಲು ಮಾಡಲಿಕ್ಕೆ. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಈ ಮೂವಿ ನೋಡಲೇಬೇಕು. ಸೀರಿಯಸ್ಲಿ ತುಂಬಾ ಸಖತ್ತಾಗಿರೋ ಮೂವಿ. 12th ಹಿಡಿದೀನಿ ಕೃಷ್ಣ. ಐ ಲವ್ ದಿಸ್ ಮೂವಿ. ಸೀರಿಯಸ್ಲಿ ಗೈಸ್, ನಾವು ಈ ಒಂದು ಮೂವಿಯಲ್ಲಿ ಪುವರ್ ಟು ರಿಚ್ ಕ್ಯಾರೆಕ್ಟರ್ ನೋಡ್ತೀವಿ, ಅದು ಬಂದುಬಿಟ್ಟು ಕೃಷ್ಣಂದು. ಇಬ್ಬರು ಹುಡುಗಿ ಒಬ್ಬನನ್ನು ಇಷ್ಟಪಡೋದು, ಬಟ್ ಲವ್ ಸ್ಟೋರಿ ಅಂತೂ ತುಂಬ ಜಾಸ್ತಿ ಕ್ಯೂಟ್ ಇದೆ. ನಾವು ನೋಡ್ತೀವಿ ಒಬ್ಬಳು ಹುಡುಗಿನ, ಅವಳು ಮತ್ತು ಕೃಷ್ಣ ತುಂಬ ಜಾಸ್ತಿ ಇಷ್ಟಪಡ್ತಿರ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಮಧ್ಯದಲ್ಲಿ ಬರ್ತದೆ ಹಣ, ಹಾಗೋಸ್ಕರ ಕೃಷ್ಣನ ಜೊತೆ ಅವಳು ಬ್ರೇಕಪ್ ಮಾಡ್ಕೋತಾಳೆ. ಬ್ರೇಕಪ್ ಆದಮೇಲೆ ಅವಳ ಕತೆ ಏನಾಗುತ್ತೆ ಮತ್ತೆ ನೋಡೋಣ. ಬಟ್ ಕೃಷ್ಣನ ಲೈಫಲ್ಲಿ ಒಬ್ಬಳು ಹುಡುಗಿ ಎಂಟರ್ ಆಗ್ತಾಳೆ, ಅದು ಬಂದುಬಿಟ್ಟು ಪೂಜಾ ಕ್ಯಾರೆಕ್ಟರ್. ಆ್ಯಂಡ್ ನಿಮಗೆ ಮುಂಗಾರು ಮಳೆ ನೋಡಿ ತುಂಬ ಜಾಸ್ತಿ ಹತ್ತಿದ್ರೆ ನೀವು ಕೃಷ್ಣ ನೋಡಿ, ಅವಾಗ ನಿಮಗೆ ತುಂಬ ಜಾಸ್ತಿ ಸ್ಯಾಟಿಸ್ಫೈ ಫೀಲ್ ಆಗುತ್ತೆ. ಸೀರಿಯಸ್ಲಿ ನನಗೆ ತುಂಬ ಜಾಸ್ತಿ ಇಷ್ಟ ಆದ ಮೂವಿ. ಆ್ಯಂಡ್ ಈ ಮೂವಿಯ ಕ್ಲೈಮ್ಯಾಕ್ಸ್ ಓ ಯಾರ್ ಸೂಪರ್. ನಂಬರ್ 11 ಇಡ್ತೀನಿ ಸಾಗರ್. ಹೀರೋ ಏನು ಮಾಡ್ತಾನಂದರೆ, ಅವನಿಗೊಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಸುಳ್ಳು ಹೇಳೋದು. ಆ್ಯಂಡ್ ರಿಯಲ್ ಆಗಿ ರಾಧಿಕಾ ಪಂಡಿತ್ ಅವರ ಗರ್ಲ್ ಫ್ರೆಂಡ್ ಆಗಿರೋದಿಲ್ಲ, ಬಟ್ ರಾಧಿಕಾ ಅವರು ನಾನು ಗರ್ಲ್ ಫ್ರೆಂಡ್ ಅಂತ ಮನೆಗೆ ಬರ್ತಾರೆ. ತುಂಬಾ ಸಖತ್ತಾಗಿರೋ ಮೂವಿ. ಆ್ಯಂಡ್ ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ ಗೈಸ್, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ಎರಡು ಹುಡುಗಿರು ಒಬ್ಬನನ್ನೇ ಇಷ್ಟಪಡೋದು. ಆಮೇಲೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು. ನಂಬರ್ 10 ಮೆರವಣಿಗೆ. ಈ ಮೂವಿಯಲ್ಲಿ ಯಾವ ರೀತಿ ಸ್ಟೋರಿ ನೋಡ್ತೀವಂದರೆ, ಹುಡುಗಿ ಕಾಡಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಅವರು ತುಂಬ ದೊಡ್ಡ ಆ್ಯನಿಮೀಸ್ ಆಗಿರ್ತಾರೆ. ಆ್ಯಂಡ್ ಆ ಒಂದು ಕಾಡಲ್ಲಿ ಅವರ ಮಧ್ಯದಲ್ಲಿ ಯಾವ ರೀತಿ ಒಂದು ಫೀಲಿಂಗ್ ಉದ್ಭವ ಆಗ್ತದೆ ಅದನ್ನು ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು. ತುಂಬಾ ಜಾಸ್ತಿ ಫನ್ನಿ ಇದೆ, ಇಂಟ್ರೆಸ್ಟಿಂಗ್ ಇದೆ. ನಂಬರ್ 9 ಕೃಷ್ಣ ರುಕು. ಐ ಲವ್ ದಿಸ್ ಮೂವಿ. ಅಜಯ್ ಅವ್ರದ್ದು ತುಂಬ ಕಡಿಮೆ ಮೂವಿ ನನಗೆ ತುಂಬ ಜಾಸ್ತಿ ಇಂಪ್ರೆಸ್ ಮಾಡಿದ್ದು, ಯಾಕಂದರೆ ಅವರ ಮೂವಿ ತುಂಬ ಜಾಸ್ತಿ ಸ್ಯಾಡ್ ಇರ್ತದೆ ಗೈಸ್. ಬಟ್ ಈ ಮೂವಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ, ಫನ್ನಿ ಇದೆ, ಆ್ಯಂಡ್ ನೀವು ತುಂಬ ಜಾಸ್ತಿ ಇಷ್ಟಪಡ್ತೀರಿ ಈ ಮೂವಿನ.
ಈ ಮೂವಿಯಲ್ಲಿರೋ ಒಂದು ಸೀನ್ಸ್ಗಳೇನಿದೆ ಅದು ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಅಮೂಲ್ಯ ಅವರು ಓಡಿ ಹೋಗ್ತಾರೆ ಆ್ಯಂಡ್ ಓಡಿ ಹೋದ್ಮೇಲೆ ಕೃಷ್ಣ ಅವರು ಬಚಾವ್ ಮಾಡ್ತಾರೆ, ಅವರನ್ನು ಕರ್ಕೊಂಬರ್ತಾರೆ, ಮನೇಲಿ ಇರಿಸ್ತಾರೆ. ಆಮೇಲೆ ಅಮೂಲ್ಯ ಅವರ ಕ್ಯಾರೆಕ್ಟರ್ಗೆ ಅಜಯ್ ಮೇಲೆ ಪ್ರೀತಿಯಾಗೋದು. ನೋಡಿ ಗೈಸ್, ಇಂಟ್ರೆಸ್ಟಿಂಗ್ ಇದೆ. ನಂಬರ್ 8 ಮಿಲನ. ಅರೇಂಜ್ಡ್ ಲವ್ ಸ್ಟೋರಿ ನೋಡಬೇಕಾದ್ರೆ ನೀವು ಈ ಮೂವಿ ನೋಡಬೇಕು. ಆ್ಯಂಡ್ ಫಸ್ಟಿಗೆ ಮೂವಿಯಲ್ಲಿ ಹುಡುಗಿಗೆ ಪ್ರೀತಿಯಾಗೋದು. ಮೊದಲಿಗೆ ಹುಡುಗಿಯೇ ಗಲಾಟೆ ಮಾಡ್ತಿದ್ದದ್ದು ಯಾರ್ ನೋಡಿ ಗೈಸ್, ಈ ಮೂವಿ ಬಗ್ಗೆ ನೆಗೆಟಿವ್ ಪಾಯಿಂಟ್ ಅಂತೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಈ ಒಂದು ಮೂವಿ ಬಗ್ಗೆ ಹೇಳೋಕ್ಕೆ ವರ್ಡ್ಸೇ ಇಲ್ಲ ನನಗೆ. ಅಷ್ಟು ಸಕ್ಕತ್ತಾಗಿರೋ ಅಷ್ಟು ಬೆಸ್ಟ್ ಮೂವಿ. ನಂಬರ್ 7 ಗೂಗ್ಲಿ. ಏನು ಅಂದ್ಕೊಂಡ್ರಿ ಈ ಮೂವಿನ ನಾನು ಮರ್ತು ಬಿಡ್ತೀನಿ ಅಂತನಾ? ಚಾನ್ಸೇ ಇಲ್ಲ. ಈ ಮೂವಿಯಲ್ಲಿ ನಾವು ಯಾವ ರೀತಿ ಸ್ಟೋರಿ ನೋಡ್ತೀವಂದರೆ, ಒಬ್ಬ ಹುಡುಗ ಇರ್ತಾನೆ, ಅವನಿಗೆ ಹುಡುಗಿರಂದರೆ ಆಗಲ್ಲ. ಆ್ಯಂಡ್ ಅವನ ಲೈಫಲ್ಲಿ ಒಬ್ಬಳು ಹುಡುಗಿ ಎಂಟರ್ ಆಗ್ತಾಳೆ ಆ್ಯಂಡ್ ಅವಳು ಯಾವಾಗಲೂ ಅವ್ನ ಕನಸಲ್ಲಿ ಕಾಡ್ತಾ ಇರ್ತಾಳೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಈ ಮೂವಿ ನೋಡಿ. ನಂಬರ್ 6 ಕೃಷ್ಣ ಪ್ರಣಯ ಸಖಿ. ಐ ಲವ್ ದಿಸ್ ಮೂವಿ ಬಿಕಾಸ್ ಈ ಮೂವಿಯಲ್ಲಿ ಯಾವ ರೀತಿ ಸ್ಟೋರಿ ತೋರಿಸಿದ್ದಾರೆ ಅಂದರೆ, ಸ್ಟಾರ್ಟಿಂಗ್ ಲವ್ ಆಗುತ್ತೆ, ಮದುವೆ ಆಗುತ್ತೆ, ಮದುವೆ ಆದಮೇಲೆ ಅವನಿಗೆ ನೆನಪು ಹೋಗುತ್ತೆ, ನೆನಪು ಹೋದ್ಮೇಲೆ ಪುನಃ ಅವನು ಆ ಹುಡುಗಿಯನ್ನೇ ಅಂದರೆ ಹೆಂಡತಿಯನ್ನೇ ಲವ್ ಮಾಡ್ತಾನೆ. ನಿಮಗೆ ತುಂಬ ಜಾಸ್ತಿ ಕ್ಯೂಟ್ ಲವ್ ಸ್ಟೋರಿ ಮೂವಿ ನೋಡಲಿಕ್ಕಿದ್ರೆ ನೀವು ಈ ಮೂವಿಯನ್ನು ನೋಡ್ಬೋದು. ಗಣೇಶ್ ಅವರ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ, ಹಿಟ್ ಕೂಡ ಆಗಿದೆ, ಸಖತ್ತಿದೆ ಗೈಸ್. ನಂಬರ್ 5 ಸ್ನೇಹನ ಪ್ರೀತಿನ. ಈ ಮೂವಿಯ ಸ್ಟೋರಿ ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಆ್ಯಂಡ್ ಅವರು ಲವ್ ಮಾಡ್ತಾರೆ. ಒಬ್ರದ್ದಂತೂ ತುಂಬಾ ಜಾಸ್ತಿ ಕಾಮ್ ಲವ್ ಸ್ಟೋರಿ ಆ್ಯಂಡ್ ಇನ್ನೊಬ್ರದ್ದು ತುಂಬ ಜಾಸ್ತಿ ವೈಲೆಂಟ್ ಲವ್ ಸ್ಟೋರಿ. ತುಂಬ ಜಾಸ್ತಿ ಫೈಟ್ ಮಾಡ್ತಿರ್ತಾರೆ ಅವರು. ಹೇಟ್ ಟು ಲವ್ ಸ್ಟೋರಿ ಮೂವಿ ನಿಮಗೆ ಬಯಸಿದರೆ ನೀವು ನೋಡೋಕ್ಕೆ ಈ ಮೂವಿಯನ್ನು ನೀವು ತಗೋಬೋದು ನೋಡಿ. ನಂಬರ್ 4 ಬುಲ್ಬುಲ್. ಐ ಲವ್ ದಿಸ್ ಸ್ಟೋರಿ. ಐ ನೋ ದರ್ಶನ್ ಸರ್ ಅವರ ಇಮ್ಯಾಜಿನೇಷನ್ ಸ್ಟೋರಿ ಅರ್ಧ ಮೂವಿ ಇದೆ ಅಂತ. ಆಮೇಲೆ ಅರ್ಧ ಮೂವಿ ಮುಗಿದ್ಮೇಲೆ ಅವ್ರ ಮನೆ ಬರ್ತಾರೆ ನೋಡಿ. ಆಮೇಲೆ ಆ ಒಂದು ಅಂದರೆ ಕಾವೇರಿ ಕ್ಯಾರೆಕ್ಟರ್ನ ಇಂಪ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ನೋಡಿ. ಅದು ಎಷ್ಟು ಚಂದ ಇದೆ, ಎಷ್ಟು ಕ್ಯೂಟ್ ಇದೆ ಅಂದರೆ ಒರಿಜಿನಲ್ ಮೂವಿಗಿಂತ ನಿಮಗೆ ಈ ಮೂವಿ ಇಷ್ಟ ಆಗ್ತದೆ. ಸೀರಿಯಸ್ಲಿ ಗೈಸ್, ಇದು ಒರಿಜಿನಲ್ ಮೂವಿಗಿಂತಲೂ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ, ಈ ಮೂವಿ ನೋಡಲಿಕ್ಕೆ ಒಮ್ಮೆ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಂಬರ್ 3 ಗೌರಮ್ಮ. ತುಂಬ ಜಾಸ್ತಿ ಇಂಟ್ರೆಸ್ಟಿಂಗ್ ಮೂವಿ ಅಂತ ಹೇಳ್ಬೋದು. ಈ ಮೂವಿಯಲ್ಲಿ ಯಾವ ರೀತಿ ಸ್ಟೋರಿ ಇದೆ ಅಂದರೆ, ಒಬ್ಬ ಹುಡುಗ ತನ್ನ ತಂದೆ ಮಾತು ಕೇಳಿಕೊಂಡು ಒಂದು ಮದುವೆ ಮಾಡ್ಲಿಕ್ಕಂತ ಬರೋದು. ಆ್ಯಂಡ್ ಮದುವೆ ಮಾಡ್ತಾನೆ, ಎಲ್ಲರ ಮನಸ್ಸಲ್ಲಿ ಗೆಲ್ತಾನೆ. ಆ್ಯಂಡ್ ಆ ಹುಡುಗಿ ಅಂದರೆ ರಮ್ಯಾನ್ ಕ್ಯಾರೆಕ್ಟರ್ ಏನಿದೆ, ಅವರು ತುಂಬ ಜಾಸ್ತಿ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ ಉಪೇಂದ್ರ ಅವ್ರ ಕ್ಯಾರೆಕ್ಟರನ್ನು. ನನಗೆ ಫಸ್ಟ್ ಟೈಮ್ ಉಪೇಂದ್ರ ಅವರೊಂದು ಮೂವಿ ನಾರ್ಮಲ್ ಅಂತ ಅನಿಸಿದ್ದು ಅದು ಬಂದುಬಿಟ್ಟು ಗೌರಮ್ಮ. ನೋಡಿ ಗೈಸ್, ತುಂಬ ಜಾಸ್ತಿ ಚೆಂದ ಇದೆ. ನಾನು ಒರಿಜಿನಲ್ ಮೂವಿ ಕೂಡ ನೋಡಿದ್ದೀನಿ, ಬಟ್ ಇದು ರೀಮೇಕ್ ಆದರೂ ಕೂಡ ತುಂಬ ಜಾಸ್ತಿ ಚೆಂದ ಇದೆ. ನಂಬರ್ 2 ಗಜ. ಒಬ್ಬಳು ಸಾಫ್ಟ್ ಹುಡುಗಿ, ಒಬ್ಬ ಫನ್ನಿ ಬಾಯ್. ಆ ಫನ್ನಿ ಬಾಯ್ ಆ ಸಾಫ್ಟ್ ಹುಡುಗಿನ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಆ ಸಾಫ್ಟ್ ಹುಡುಗಿಗೆ ಗೊತ್ತೇ ಆಗ್ತಿರಲ್ಲ. ಆ್ಯಂಡ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಈ ಮೂವಿ ನೋಡಬೇಕು. ಆ್ಯಂಡ್ ಈ ಮೂವಿಯಲ್ಲಿ ದರ್ಶನ್ ಸರ್ ಅವರು ಯಾವುದೆಲ್ಲ ಕೆಲಸ ಮಾಡ್ತಾರೆ ನೋಡಿ ಆ ಹುಡುಗಿನ ಇಂಪ್ರೆಸ್ ಮಾಡಲಿಕ್ಕೆ, ಅದು ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗಲಿಕ್ಕಿದೆ. ಆ್ಯಂಡ್ ಈ ಮೂವಿ ತುಂಬ ಜಾಸ್ತಿ ಕ್ಯೂಟ್ ಇದೆ, ಒಮ್ಮೆ ನೋಡಿ. ನಂಬರ್ 1ನಲ್ಲಿ ನಾನು 2 ಮೂವಿ ಇಟ್ಟಿದ್ದೀನಿ. ಒಂದು ಪುನೀತ್ ಸರ್ನ ಮೂವಿ ಯುವರತ್ನ. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಪುನೀತ್ ಸರ್ ಅವರು ಆ್ಯಸ್ ಅ ಸ್ಟೂಡೆಂಟ್ ಆಗಿ ಬರ್ತಾರೆ, ಟೀಚರ್ ಆಗಿ ಇವರು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಎಂತಾಗುತ್ತೆ ಅಂದರೆ ಎಲ್ಲರಿಗೂ ಗೊತ್ತಾಗ್ತದೆ ಪುನೀತ್ ಸರ್ನ ಕ್ಯಾರೆಕ್ಟರ್ ಒಂದು ಪ್ರೊಫೆಸರ್ ಅಂತ. ಆಮೇಲೆ ಎಲ್ಲರ ಮುಂದೆ ರೋಸ್ ಇಟ್ಕೊಂಬರ್ತಾರೆ, ಐ ಲವ್ ಯು ಲೇಡೇ. ಐ ನೋ ನಾನು ಬಕ್ವಾಸಾಗಿ ಕಮೆಂಟ್ರಿ ಕೊಟ್ಟೆ, ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಇದೆ ಆ ಸೀನೆಲ್ಲ. ಆ್ಯಂಡ್ ನನಗೆ ಈಗಲೂ ಕೂಡ ಅಂದರೆ ಖುಷಿ ಆಯಿತು ಆ ಒಂದು ಸೀನೆಲ್ಲ ನೋಡಿ. ತುಂಬ ಚೆನ್ನಾಗಿದೆ. ನಿಮಗೆ ಒಂದು ಸ್ಕೂಲ್ ಬೇಸ್ಡ್ ಮೂವಿ ನೋಡಬೇಕಿದ್ರೆ ಈ ಮೂವಿ ನೋಡ್ಬೋದು. ಇನ್ನೊಂದು ಮೂವಿ ಯೋಧ. ಯಾಕೆ ನಂಬರ್ 1 ಸ್ಪಾಟಲ್ಲಿದೆ ಅಂದರೆ, ಈ ಮೂವಿಯ ಸ್ಟೋರಿ ಸ್ವಲ್ಪ ಚೇಂಜ್ ಇದೆ. ಲೈಕ್ ಬೇರೆ ಮೂವಿಯ ಲವ್ ಸ್ಟೋರಿ ಥರ ಅಲ್ಲ. ನಾರ್ಮಲ್ ಹುಡುಗ ಹುಡುಗಿ ಮೀಟ್ ಆಗೋದು ಆ ಥರ ಏನಿಲ್ಲ ಈ ಮೂವಿಯಲ್ಲಿ. ಡೈರೆಕ್ಟ್ ಯಾವ ರೀತಿ ಅಂದರೆ, ನಿಖಿತಾ ಅವರನ್ನು ರೇಪ್ ಮಾಡಲಿಕ್ಕೆ ಒಬ್ಬರು ಮಿನಿಸ್ಟರ್ ಬರ್ತಾರೆ ಆ್ಯಂಡ್ ಆ ಮಿನಿಸ್ಟರ್ಗೆ ಗುಂಡಾಕ್ಬಿಡ್ತಾರೆ ದರ್ಶನ್ ಅವರು. ಆಮೇಲೆ ಎಂತಾಗ್ತದೆ ಅಂತ ತಿಳ್ಕೊಳ್ಳಿಕ್ಕೆ ಈ ಮೂವಿ ನೋಡಿ. ಆ್ಯಂಡ್ ಈ ಮೂವಿಯ ಒಂದು ಅವರದೊಂದು ಭೇಟಿಯೇ ಒಂಥರ ವಿಯರ್ಡ್ ಇತ್ತು. ಆ್ಯಂಡ್ ಮೂವಿಯ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಇದೆ, ಒಮ್ಮೆ ನೋಡಿ ಗೈಸ್. ಪಟ ಅಂತ ಕೆಲವು ಬೋನಸ್ ಮೂವಿಗಳನ್ನು ಹೇಳಿಕಿದ್ದೀನಿ. ಈ ಬೋನಸ್ ಮೂವಿಯಲ್ಲಿರೋ ಎಲ್ಲ ಮೂವೀಸ್ಗಳು ಈ ವಿಡಿಯೋದ ಟಾಪ್ ಮೂವಿಗಳಾಗಿರ್ತದೆ. ಸೊ ಲೆಟ್ಸ್ ಸ್ಟಾರ್ಟ್. ನಂಬರ್ 1 ಕನಸುಗಾರ. ನಂಬರ್ 2 ಸೂರ್ಯವಂಶ. ನಂಬರ್ 3 ನೀನೆಲ್ಲೋ ನಾನಲ್ಲೇ. ನಂಬರ್ 4 ರೋಮಿಯೋ ಜೂಲಿಯಟ್. ನಂಬರ್ 5 ಚಂದ್ರ ಚಕೋರಿ. ನಂಬರ್ 6 ಸೇವಂತಿ. ನಂಬರ್ 7 ಎಕ್ಸ್ಕ್ಯೂಸ್ ಮೀ. ಈ ಮೂವಿ ತುಂಬಾ ಸಕ್ಕತ್ತಿದೆ. ಆ್ಯಂಡ್ ಈ ಒಂದು ವಿಡಿಯೋದ ಟಾಪ್ ಮೂವೀಸ್ಗಳ ಲಿಸ್ಟ್ ಕೂಡ ಹೇಳಿ ಆಯಿತು. ಐ ಹೋಪ್ ಗೈಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ತುಂಬ ಜಾಸ್ತಿ ರಿಸರ್ಚ್ ಮಾಡಿದ್ದೀನಿ ವಿಡಿಯೋಗೋಸ್ಕರ.
ಕಮೆಂಟ್ ಸೆಕ್ಷನ್ ಖಾಲಿ ಬಿದ್ಕೊಂಡಿದೆ. ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಟಾಪಿಕ್ ಬೇಸ್ಡ್ ವಿಡಿಯೋ ಬರಬೇಕು ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮೈ ಚಾನಲ್, ಕಮೆಂಟ್ ಡೌನ್ ಬಿಲೋ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.